ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಫ್ರೆಂಡ್ಸ್, ಇವತ್ತು ಮೊಸರು ಮತ್ತು ಕ್ರೀಮನ್ನು ಉಪಯೋಗಿಸ್ಕೊಳ್ಳೋದನ್ನೇ ಕ್ರೀಮಿ ಸ್ಟ್ರಕ್ಚರಲ್ಲಿ ಹೇಗೆ ಮಶ್ರೂಮ್ ಮಟರ್ ಮಸಾಲಾನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಗ್ರೇವಿ, ಚಪಾತಿ, ರೊಟ್ಟಿ, ರೋಟಿಗಳಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಇಂಚು ಶುಂಠಿ, ಒಂದು 10 ಹೆಸರು ಬೆಳ್ಳುಳ್ಳಿ, 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆಯೇ ಕ್ರೀಮಿ ಸ್ಟ್ರಕ್ಚರ್ಗೋಸ್ಕರ ಇಲ್ಲಿ ಒಂದು 10ರಿಂದ 12 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗೋಡಂಬಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ, ಶುಂಠಿ ಎಲ್ಲ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗುತ್ತೆ, ಮತ್ತು ಎಣ್ಣೆಲಿ ಬೆಂದ್ಕೊಂಡಿರೋದ್ರಿಂದ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಗ್ರೇವಿ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಟೊಮಾಟೊ ಹಣ್ಣನ್ನು 2 ಹಾಕ್ಕೊಳ್ತಾ ಇದ್ದೀನಿ. ಟೊಮಾಟೊ ಹಣ್ಣು ಕೂಡ ಅಷ್ಟೇ, ನಾನು ಯಾವಾಗಲೂ ಟೊಮಾಟೊ ಹಣ್ಣು ಹಾಕಿದ ತಕ್ಷಣ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇಲ್ಲಿ ಟೊಮಾಟೊ ಹಣ್ಣುಗಳು ಚೆನ್ನಾಗಿ ಮೆತ್ತಗಾಗಿ ಬೇಯಬೇಕು, ಅಲ್ಲಿವರೆಗೂ ಕೂಡ ಬೇಯಿಸ್ಕೊಂಡು ಆಮೇಲೆ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತಣ್ಣಗೆ ಮಾಡೋದಕ್ಕೆ ಬಿಟ್ಬಿಟ್ಟು ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಹಾಗೆಯೇ 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಕಸೂರಿ ಮೇಥಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೆಶ್ ಆಗಿ ಮೇಥಿ ಇತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದ್ರದ್ದು ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಈಗ ಇದಕ್ಕೆ ಫ್ರೆಶ್ ಆಗಿರುವಂಥ ಅಂದರೆ ನಾವು ಇದು ಫ್ರೀಝರಲ್ಲಿ ಇಟ್ಟಿರೋದಲ್ಲ, ಫ್ರೆಶ್ ಆಗಿ ತಂದಿರುವಂಥ ಬಟಾಣಿನ, ಹಸಿ ಬಟಾಣಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು 1 ಕಪ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಅರಿಶಿನ, ಹಾಗೆಯೇ 2 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಮತ್ತು ಕಾಳುಗಳ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನೀರೇನು ಹಾಕ್ಕೊಳ್ಬೇಡಿ, ಎಣ್ಣೆ ಜೊತೆಗೇ ಇದು ಪುಡಿಗಳು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಡ್ರೈ ಥರ ಆಗುತ್ತೆ. ಬಟ್ ತುಂಬ ಇದು ಡ್ರೈ ಇರೋವಾಗಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ತೊಳ್ಕೊಂಡು ಸಿಪ್ಪೆನ ತೆಗೆದಿರುವಂಥ ಮಶ್ರೂಮನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಫ್ರೆಶ್ ಆಗಿದ್ದರೆ ನಿಮಗೆ ಸಿಪ್ಪೆಗಳೇನೂ ಬರಲ್ಲ, ಸ್ವಲ್ಪ ಹಳೇದಿತ್ತು ಅಂತಂದರೆ ಸಿಪ್ಪೆಗಳು ಬರುತ್ತೆ ಫ್ರೆಂಡ್ಸ್. ಆ ಥರ ನೋಡಿಕೊಂಡು ಚೆನ್ನಾಗಿರೋ ಮಶ್ರೂಮನ್ನು ತೊಗೊಂಡು ಅಡುಗೆ ಮಾಡ್ಕೊಳ್ಳಿ. ತುಂಬ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಸಾಲೆ ಜೊತೆಗೆ ಇದನ್ನು ಕಲಿಸ್ಕೊಂಬಿಟ್ಟು ಒಂದು 5 ನಿಮಿಷ ಅಥವಾ ಒಂದು 3ರಿಂದ 4 ನಿಮಿಷ ಹೀಗೇ ಮುಚ್ಚಿ ಇಟ್ಬಿಡಬೇಕು. ಅದರಲ್ಲಿ ಮಶ್ರೂಮಲ್ಲಿ ಯಾವಾಗಲೂ ನೀರಿನ ಅಂಶ ತುಂಬ ಜಾಸ್ತಿ ಇರುತ್ತೆ, ಅದರಿಂದ ಆಹಾರದಲ್ಲಿ ಇದನ್ನು ಹೆಚ್ಚು ಉಪಯೋಗಿಸ್ಕೊಂಡಷ್ಟು ಒಳ್ಳೆಯದು. ನೋಡಿ, ಇವಾಗ ಚೆನ್ನಾಗಿ ಬತ್ತಾಗಿದೆ. ನಾವು ಹಾಕೋವಾಗ ಬಾಣಲಿ ಫುಲ್ ಇತ್ತು, ಇವಾಗ ಕೆಳಗೆ ಹೊರಟೋಗಿದೆ. ನೋಡಿ, ನೀರು ಕೂಡ ಹೇಗೆ ಬಿಟ್ಕೊಳ್ತಾ ಇದೆ. ಇವಾಗ ಇದನ್ನು ಮತ್ತೆ ಇನ್ನೊಂದು 2 ನಿಮಿಷ ನಾವು ಹೀಗೇ ಕಲಿಸ್ಕೊಂಬಿಟ್ಟು ಮತ್ತೆ ಒಂದು 2ರಿಂದ 3 ನಿಮಿಷ, ಇಲ್ಲಾಂದರೆ ಅದು ಚೆನ್ನಾಗಿ ಬೆಂದ್ಕೊಳ್ಳೋವರೆಗೂ ಅದೇ ನೀರಲ್ಲೇ ಬೆಂದ್ಕೋಬೇಕು. ನಾವು ಮೇಲೆ ನೀರೇನೂ ಹಾಕಬೇಕಿಲ್ಲ. ಇವಾಗ ಮುಚ್ಚಿಬಿಟ್ಟು ಇನ್ನೊಂದು 2 ನಿಮಿಷ ಬಿಟ್ಬಿಡೋಣ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದು ತಣ್ಣಗಾಗಿದೆ. ಅದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಹಾಗೆಯೇ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ತರತರಿಯಾಗಿ ಇಟ್ಕೋಬೇಡಿ, ಯಾಕೆಂದರೆ ಕ್ರೀಮಿ ಸ್ಟ್ರಕ್ಚರ್ ಬರಬೇಕು. ಅದರಿಂದ ಆದಷ್ಟು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಹೇಳ್ದಂಗೆ ಮೊದಲೇ ಮೊಸರು ಮತ್ತು ಹಾಕಿ ಕ್ರೀಮನ್ನು ಯೂಸ್ ಮಾಡ್ತಾ ಇಲ್ಲ, ಅದರಿಂದ ಮಸಾಲೆನ ಫುಲ್ ಫೈನಾಗಿ ಮಾಡ್ಕೊಳ್ಳಿ. ಇವಾಗ ಇನ್ನೂ ಜಾಸ್ತಿ ನೀರನ್ನು ಬಿಟ್ಕೊಂಡಿದೆ ಮಶ್ರೂಮು. ಈಗ ಅದಕ್ಕೆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮಸಾಲೆ ನೀರಿನಂಶ ಸ್ವಲ್ಪ ನೀರು ಜಾಸ್ತಿ ಬೇಕು ಅಂತಂದರೆ ನೀರನ್ನು ಹಾಕ್ಕೊಳ್ಳಿ, ಇಲ್ಲ ತಿಕ್ಕಾಗೇ ಇರಲಿ ಅಂತಂದರೆ ನೀರನ್ನೇನು ಜಾಸ್ತಿ ಹಾಕ್ಕೋಬೇಡಿ. ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ನಷ್ಟು ನೀರನ್ನು ಮಾತ್ರ ಮಸಾಲೆ ರುಬ್ಕೊಂಡಿರೋದಕ್ಕೆ ಮಾತ್ರ ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ನೀರನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಇವಾಗ ಮಶ್ರೂಮಲ್ಲಿ ಬಿಟ್ಟಿರೋಂಥ ನೀರು ಹಾಗೆಯೇ ಹಾಕಿರೋ ಒಂದು ಚಿಕ್ಕ ಗ್ಲಾಸಿನ ನೀರಲ್ಲೇ ಇಷ್ಟು ಗ್ರೇವಿ ರೆಡಿಯಾಗಿದೆ. ಇವಾಗ ಒಂದು 2 ನಿಮಿಷ ಹೀಗೆ ಕುದಿಯೋದಕ್ಕೆ ಬಿಟ್ಬಿಟ್ಟು ಮತ್ತೆ ಇದನ್ನು ಒಂದು 5 ನಿಮಿಷ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಮಸಾಲೆ ಒಟ್ಟಿಗೆ ಮಶ್ರೂಮ್ಗಳು ಚೆನ್ನಾಗಿ ಹೊಂದ್ಕೋಬೇಕು, ಆವಾಗ ರುಚಿ ಜಾಸ್ತಿ ಬರುತ್ತೆ. ಇಲ್ಲಾಂದರೆ ಮಶ್ರೂಮಲ್ಲಿ ಸಪ್ಪೆ ಅಂಶ ಜಾಸ್ತಿ ಆಗಿಬಿಡುತ್ತೆ, ಯಾಕಂದರೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಕುದ್ಕೊಂಡ್ರೆ ಮಶ್ರೂಮ್ ಕೂಡ ಟೇಸ್ಟಿಯಾಗಿರುತ್ತೆ. ಇವಾಗ ಮಶ್ರೂಮ್ ಮಟರ್ ಮಸಾಲ ರೆಡಿಯಾಗಿದೆ. ಅದಕ್ಕೆ ಇವಾಗ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ 1 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಈರುಳ್ಳಿ ಮತ್ತು 1 ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೆ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಪಾನು ದಪ್ಪ ಇರೋದ್ರಿಂದ ಅದರಲ್ಲೇ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಅದರಿಂದ ನಾನಿವಾಗ ಪಾನ್ ಆಫ್ ಮಾಡ್ಕೊಂಬಿಟ್ಟು ಅದರಲ್ಲೇ ಒಂದು 2 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಇವತ್ತು ಸಿಂಪಲ್ಲಾಗಿ ತೋರಿಸಿರೋಂಥ ಮಟರ್ ಮಶ್ರೂಮ್ ಮಸಾಲ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ.